ಮಕರ ಸಂಕ್ರಮಣದ ನಿಮಿತ್ತವಾಗಿ ಕರಮ್ಮದೇವಿ ಗ್ರಾಮದೇವಿ ತರುಣ ನಾಟ್ಯ ಸಂಘ ಜಾಲಿಕೊಪ್ಪ ಇವರು ಅರ್ಪಿಸುವಂತಹ ಸುಂದರ ಸಾಮಾಜಿಕ ಕಲಾಕುಸುಮ ಮಲಪ್ರಭಾ ತೀರದಲ್ಲಿ ಗರ್ಜಿಸಿದ ಹುಲಿ ಅನ್ನುವಂತಹ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮದ ಗಣ ವೇದಿಕೆಯ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿದಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ತಪೋಕ್ಷೇತ್ರ ಜಾಲಿಕೊಪ್ಪ ಇವರಿಗೆ ಸಂತೋಷ ಮಾದಾರ್ ಇವನಿಂದ ಸ್ವಾಗತ ಪೂರ್ವಕ ಭಕ್ತಿ ಪೂರ್ವಕವಾದಂತಹ ಮಾಲಾರ್ಪಣೆ ಸ್ವಾಗತ ಮಾಡಿಕೊಳ್ಳುವುದರೊಂದಿಗೆ ಮಾಲಾರ್ಪಣೆ ಕಾರ್ಯಕ್ರಮ ನೆರವೇರಿಸಿಕೊಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿ ಸಾನ್ನಿಧ್ಯವನ್ನ ಅಲಂಕರಿಸಿದಂತಹ ಬಹಳ ಆತ್ಮೀಯವಾದಂತಹ ಜೀವಿಗಳು ಆನಂದ್ ಸ್ವಾಮಿಗಳು ಹಿರೇಮಠ್ ಅವರಿಗೆ ಚಂದ್ರು ಮಾದರ್ ಇವನಿಂದ ಸ್ವಾಗತ ಪೂರ್ವಕ ಭಕ್ತಿ ಪೂರ್ವಕವಾದಂತಹ ಒಂದು ಮಾಲಾರ್ಪಣೆ. ಇನ್ನು ನಾಟಕದ ಕಾರ್ಯಕ್ರಮದ ಗಣ ವೇದಿಕೆಯ ಮೇಲೆ ಆಸೀನರಾಗಿ ಅಧ್ಯಕ್ಷ ಸ್ಥಾನವನ್ನ ಅಲಂಕರಿಸಿದಂತಹ ಈ ಕಾರ್ಯಕ್ರಮದ ಅಧ್ಯಕ್ಷರು ಆದಂತಹ ಮಲ್ಲಪ್ಪಜ್ಜ ಮುರುಗೋಡ್ ಇವರಿಗೆ ವಿಶಾಲ ಇವನು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾಗಿ ಈ ನಾಟಕದ ಉದ್ಘಾಟಕರಾಗಿ ಆಗಮಿಸಿದಂತಹ ಅರವಳ್ಳಿ ಗ್ರಾಮದ ಗಣ್ಯ ಮನೆತನದವರು ಆದಂತಹ ಬಸನಗೌಡರು ಎಸ್ ಪಾಟೀಲ್ ಅವರಿಗೆ ಸಾಗರ್ ಮಾದರ್ ಇವನು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾದಂತಹ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಪಂಚಾಕ್ಷರಿ ಸಾಲಿಮಠ ಸಿಪಿಐ ಸಾಹೇಬರು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅವರು ಬರಲಾಗಲಿಲ್ಲ. ಆದ ಕಾರಣ ಅವರಿಗೆ ಅಪರೋಕ್ಷವಾಗಿ ಅವರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಶ್ರೀ ಯಲ್ಲಪ್ಪ ಹುಲ್ಗಣ್ಣವ್ರ ಅವರಿಗೆ ಶಿವು ಮಾದರ್ ಇವನು ಮಾಲಾರ್ಪಣೆ ಮಾಡುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಆಸೀನರಾದಂತಹ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ವಿಮಲೋತ್ಸವ ನಂದನ್ ಅವರು ಬರಬೇಕಾಗಿತ್ತು. ಅವರು ಅನಿವಾರ್ಯ ಕಾರಣದಿಂದ ಬರಲಾಗದ್ದರಿಂದ ಅವರ ಯಜಮಾನರಾದಂತಹ ಶಿವಪ್ಪ ನಂದನ್ ಅವರು ವೇದಿಕೆಯತ್ತ ಆಗಮಿಸಿ ಅತಿಥಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಅವರಿಗೆ ಸುಖಾನಂದ ಮಾದರ್ ಇವನು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಜಾಲಿಕೊಪ್ಪ ಗ್ರಾಮದ ಹಿರಿಯರು ಬಹಳ ಸರಳ ಸಜ್ಜನಿಕೆಯ ಸಾಕಾರ ಮೂರ್ತಿಗಳು ಇವತ್ತು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಂತಹ ಬಹಳ ಆತ್ಮೀಯರು ನಮ್ಮ ಜೊತೆಯಲ್ಲಿ ಶಿವಾನಂದಜ್ಜ ಮುರುಗೋಡ್ ಅವರಿಗೆ ಹನುಮಂತ ಮಾದರ್ ಇವನು ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದರಂತೆ ವೇದಿಕೆಯ ಮೇಲೆ ಆಸೀನರಾದಂತಹ ಸರಳ ಜೀವಿಗಳು
ನನ್ನ ಜೊತೆ ಸಾಕಷ್ಟು ರೀತಿಯಾದಂತಹ ಒಂದು ಆತ್ಮೀಯವಾದಂತಹ ಒಂದು ಸಂಭಾಷಣೆಯನ್ನು ಮಾಡೋದಕ್ಕೆ ಮಾತ್ರವಾಗಿ ಮನೆಗೆದ್ದಿರುವಂತಹ ಜಾಲುಗುಪ್ಪ ಗ್ರಾಮದ ಹಿರಿಯರಾದಂತಹ ಬಾಬುರಾವ್ ಬೋಸೆಟ್ಟಿ ಅವರಿಗೆ ಸಿದ್ದಾರೂಢ ಮಾದರಿ ಓಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆಯ ಮೇಲೆ ಪರಪ್ಪಜ್ಜ ಬೋಸೆಟ್ಟಿ ಅವರು ಬರಬೇಕಾಗಿತ್ತು. ಆದರೆ ಅನಿವಾರ್ಯ ಕಾರಣದಿಂದ ಅವರು ಬರಲಾಗದ್ದರಿಂದ ಅವರ ಪುತ್ರರಾದಂತಹ ಹಾಗೂ ವೃತ್ತಿಯಲ್ಲಿ ಪೊಲೀಸರು ಆದಂತಹ ಬಸವರಾಜ್ ಬೋಸೆಟ್ಟಿ ಅವರು ಈ ಒಂದು ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ರಾಮ ಮಾದರ್ ಯೋಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಭಯಭಕ್ತಿಯ ಶಕ್ತಿಯನ್ನು ಸದಾ ಚಟುವಟಿಕೆಯಿಂದ ಇರುವಂತಹ ವ್ಯಕ್ತಿಗಳು ನಮ್ಮ ಪ್ರಕಾಶ್ ಅಣ್ಣ ಕುರಿಯೋ ಎಲ್ಲಿದ್ದರೂ ಕೂಡ ನಿಂತು ಮಾತನಾಡಿ ಹೋಗುವಂತಹ ಮನೋಭಾವನ ಹೊಂದಿರುವಂತಹ ಪ್ರಕಾಶ್ ಅಣ್ಣ ಕುರಿ ಇವರು ನಾವು ಕರೆದಾಗ ಬರ್ತಾನೆ ತೋರಿ ಅಂತೇಳಿ ಹೇಳಿ ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲೆ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಂತಹ ಪ್ರಕಾಶ್ ಅಣ್ಣ ಕುರಿ ಅವರಿಗೆ ಚೇತನ ಮಾದರಿ ಓಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಸಮಾಜದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಜಾತ್ರೆ ಉತ್ಸವಗಳಿದ್ದರೂ ಕೂಡ ಅವರು ಪಂಚಾಯತಿ ವತಿಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡಿಕೊಂಡು ಬಂದವರು. ಅದೇ ರೀತಿಯಾಗಿ ಈ ಒಂದು ಯಾವುದೇ ಒಂದು ಬಹಳ ಚಟುವಟಿಕೆಯಿಂದ ಇರೋರು ಯಾರು ಅಂತ ಕೇಳಿದ್ರ ಗ್ರಾಮ ಪಂಚಾಯತಿ ಮಾಜಿ ಉಪಾಧ್ಯಕ್ಷರು ಹಾಗೂ ಈಗಿನ ಸದಸ್ಯರು ಆದಂತಹ ಶ್ರೀ ನಾಗಪ್ಪ ಬೋಸೆಟ್ಟಿ ಅವರು ವೇದಿಕೆ ಮೇಲೆ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಚೇತನ ಮಾದರಿ ಓಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಬಹಳ ಸರಳ ಜೀವಿಗಳು ಸಿದ್ದಪ್ಪಣ್ಣ ಜಳಕರ್ ವಾಲ್ಮೀಕಿ ಸೇನಾ ಘಟಕದ ತಾಲೂಕು ಅಧ್ಯಕ್ಷರು ಆದಂತಹ ಹಾಗೂ ಇಂದಿನ ಕಾರ್ಯಕ್ರಮದ ಅತಿಥಿಗಳು ಆದಂತಹ ಸಿದ್ದಪ್ಪ ಜಳಕರ್ ಅವರಿಗೆ ಪಕ್ಕೀರಪ್ಪ ಮಾದರಿ ಓಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನನ್ನ ಸ್ನೇಹಿತರು ಇವತ್ತು ವೇದಿಕೆಯನ್ನ ಹಂಚಿಕೊಂಡಿದ್ದಾರೆ. ಬಾಳಪ್ಪ ಅಬ್ಬಾಯಿ ಯಾವುದೇ ಕಾರ್ಯಕ್ರಮದಲ್ಲೂ ಕೂಡ ಅವರು ತಪ್ಪಿಸುವುದಿಲ್ಲ ಏನಲ್ಲ, ಅವರು ನನ್ನ ಸ್ನೇಹಿತರು ಕೂಡ. ಅದಕ್ಕಾಗಿ ಇವತ್ತಿನ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಬಾಳಪ್ಪ ಅಬ್ಬಾಯಿ ಅವರಿಗೆ ಮಂಜು ಮಾದರಿ ಓಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ನಿನ್ನ ಗುರು ದರ್ಶನ ನೀಡಿ ಬಹಳ ಸರಳ ವ್ಯಕ್ತಿಗಳು ಅರ್ಜುನ ಕಾಕ ಕೊಡ್ಲಿ ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಸಂತೋಷ ಮಾದರವನ್ನು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ನಾನು ನನ್ನದು ಎಂಬ ಮಮಕಾರದಲ್ಲಿ ಕಾಣುವುದೆಲ್ಲವೂ ನನ್ನದೆಂದೇ. ಎಲ್ಲರ ಜೊತೆಯಲ್ಲಿ ಹೊಂದಿಕೊಳ್ಳುವಂತಹ ಮನೋಭಾವ ಪರಪ್ ಕಾಕ ಬೋಸೆಟ್ಟಿ ಅವರು ಇಂದಿನ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಸುಖಾನಂದ ಮಾದರಿ ಓಣು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಸ್ವಾಗತವನ್ನ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಲ್ಲಾದರೆ ನಾನು
ಮೇಲೆ ಆಸೀನರಾದಂತಹ ಬಾಬು ಮುರುಗೋಡ್ ಅವರು ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ವಿಶಾಲ ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಶಿವಬಸಪ್ಪ ಸೊಗಲದ್ ಅವರಿಗೆ ರಮೇಶ್ ಮಾದರ್ ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಹಳ ಆತ್ಮೀಯ ಜೀವಿಗಳು ನಿಂಗಪ್ಪ ಕಾಕ ಹೊಳಿ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಫಕೀರಪ್ಪ ಮಾದರ್ ಇವನು ಮಾಲಾರ್ಪಣೆ ಮಾಡುವುದರ ಮುಖಾಂತರವಾಗಿ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಸ್ಟೇಜ್ ಟೈಗರ್ ಎಲ್ಲರ ಜೊತೆ ಬೆರೆಯುವಂತಹ ಮನೋಭಾವನೆ ಶಿವಬಸಪ್ಪ ಜೇಡರ್ ಇವರು ಬಹಳ ಆತ್ಮೀಯ ಜೀವಿಗಳು. ಆರ್ಮಿಯಲ್ಲಿ ಸಾಕಷ್ಟು ವರ್ಷಗಳವರೆಗೆ ಸೇವೆಯನ್ನು ಮಾಡಿ ಬಂದವರು. ಅವರು ವೇದಿಕೆಯ ಮೇಲೆ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಮಂಜುನಾಥ್ ಮಾದರ್ ಇವನು ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಅಪ್ಪಸಾವಜ್ಜ ಬೋಸೆಟ್ಟಿ ಅವರು ಬರಬೇಕಾಗಿತ್ತು ಕಾರ್ಯಕ್ರಮಕ್ಕೆ. ಆದರೆ ಅನಿವಾರ್ಯ ಕಾರಣದಿಂದ ಅವರು ಬರಲಾಗದ್ದರಿಂದ ಅವರ ಪುತ್ರರಾದಂತಹ ರಾಜೀವ್ ಬೋಸೆಟ್ಟಿ ಅವರು ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೆ ಸಾಗರ ಮಾದರ್ ಇವನು ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಕಂಪನಿಯ ಮಾಲಕರು, ಈ ನಾಟಕ ಕಂಪನಿಯ ಮಾಲಕರು ಆದಂತಹ ಹಾಗೂ ಈ ಒಂದು ಹ್ಯಾಂಡ್ಬಿಲ್ ಸಾಫ್ಸಾಕ ತಮ್ಮ ಅನುಪಮವಾದಂತಹ ಸೇವೆಯನ್ನ ಮಾಡಿದಂತಹ ಮುದ್ರಣ ಸೇವೆಯನ್ನ ಮಾಡಿದಿರುವಂತಹ ಗಂಗಪ್ಪ ಮುರುಗೋಡ್ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಈ ನಾಟಕದ ಮಾಲಕರು ಕೂಡ. ಅವರಿಗೆ ಗಿರೀಶ್ ಮಾದರ್ ಇವನು ಮಾಲಾರ್ಪಣೆ ಮಾಡುವ ಮುಖಾಂತರ ಸ್ವಾಗತ ಮಾಡಿಕೊಳ್ಳುವ ಕೇಳಿಕೊಳ್ಳುತ್ತೇವೆ. ಇದೇ ಸಂದರ್ಭದಲ್ಲಿ ಈ ಕಂಪನಿಯ ಇನ್ನೋರ್ವ ಮಾಲಕರಾದಂತಹ ಬಸವರಾಜ್ ಬೋಸೆಟ್ಟಿ ಅವರು ನಮ್ಮ ಜೊತೆ ಸಾಕಷ್ಟು ರೀತಿಯಾದ ಒಡನಾಟ ಹೊಂದಿದಂತವರು. ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಚೇತನ್ ಮಾದರ್ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ನಿಂಗಪ್ಪ ಕಾಕ ಬೋಸೆಟ್ಟಿ ಅವರು ಸಂಘದ ಒಡೆಯರು. ಅವರು ವೇದಿಕೆ ಮೇಲೆ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ವಿಠ್ಠಲ್ ಮಾದರ್ ಮಾಲಾರ್ಪಣೆ ಮಾಡುವ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಈರಪ್ಪ ಬೋಳನವರ್ ಅವರು ಈ ಬ್ಯಾನರ್ ಸೇವೆಯನ್ನು ಮಾಡಿದರು. ಈಗಾಗಲೇ ಕಂಪನಿಗೆ 1,000 ರೂಪಾಯಿಗಳನ್ನು ಅವರು ಅಲ್ಲಿ ಪ್ರೋತ್ಸಾಹಧನವನ್ನು ಕೊಟ್ಟಿದ್ದಾರೆ. ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಮನು ಮಾದರ್ ಇವನು ಮಾಲಾರ್ಪಣೆ ಮಾಡುವ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ
ರೀತಿಯಾಗಿ ಇಂದ ಮುಂಜಾನೆ 7 ಗಂಟೆಕ ಸ್ಟೇಜ್ ದಾಗ ಬಂದ. ಒಂದು ವಿಷಯ ಹೇಳ್ಬೇಕಂತ ಹೇಳಿದ್ರೆ ಇನ್ನ ಮುಂಜಾನೆ 7 ಗಂಟೆಕ ಈ ಸ್ಟೇಜ್ ಹಾಕೊಂಡ್ ಬಂದ. ಆ 7 ಗಂಟೆದಿಂದ 1 ಗಂಟೆ ಮಟ್ಟ ನಮ್ಮ ಜೊತೆ ಅದಾರ. ಯಾರಂತ ಕೇಳಿರ ನಾವು ಸಾಮಪ್ಪಣ್ಣ ಚೆಬ್ಬಿ ಅವರು. ಅದಕ್ಕಾಗಿ ಅವ್ರಿಗೆ ಎಲ್ಲ ರೀತಿಯಾದ ಸಹಕಾರವನ್ನು ಕೊಟ್ಟ ಮನೆಯಲ್ಲಿ ತಾಡ್ಪತ್ರೆಯನ್ನು ಕೊಟ್ಟಾರ. ಅವರು ಮುಂದ ಸ್ಟೇಜ್ ಸೇವೆಯನ್ನು ಮಾಡ್ಯಾರ. ಸ್ಟೇಜ್ ಸೇವೆಗೆ ಪ್ರಸಾದವನ್ನು ಕೊಟ್ಟಾರ. ಅವರು ಇವತ್ತ ಬಹಳ ಆತ್ಮೀಯರು ನಮ್ಮ ಜೊತೆಯಲ್ಲಿ. ಸಾಮಪ್ಪಣ್ಣ ಚೆಬ್ಬಿ ಅವರು ಬಹಳಿಂದ ಪರಿಶ್ರಮ ಆಗೈತೆ ಅವರು. ಅದಕ್ಕೆ ಅವ್ರ ಮನೆ ತಾಡ್ಪತ್ರೆಯನ್ನು ಕೊಟ್ಟಾರು. ಎಲ್ಲ ಇದು ಸೇವೆ ಮಾಡಿದ್ದಾರೆ. ಇದು ಅದಕ್ಕೆ ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಸತೀಶ್ ಮಾದರ್ ಅವನು ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಕೆಂಗಾಣೂರಿನ ಹಿರಿಯರು, ಬಹಳ ಆತ್ಮೀಯ ಹುಡುಗ ಮಕ್ತುಮ್ ಸಾಬ್ ತಲ್ಲೂರ್ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಕುಮಾರ್ ಮಾದರ್ ಇವನು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾದಂತಹ ಆ ಮನೆಯ ಜೊತೆಯಲ್ಲಿ ನಮ್ಮದು ಬಹಳ ವಿನೋಭಾವ ಸಂಬಂಧ. ಹಂಪಾಣಿ ಕಾಕ ಮುದ್ದಾಪ್ನವರು ಅವರು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಶ್ರೀಧರ್ ಮಾದರ್ ಅವನು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ವೇದಿಕೆ ಮೇಲೆ ಆಸೀನರಾದಂತಹ ಅತಿಥಿ ಸ್ಥಾನ ಅಲಂಕರಿಸಿದಂತಹ ಪತ್ರೈ ಕಾಕ ಹುಗಾರ್ ಇವರಿಗೆ ಈರಪ್ಪ ಮಾದರ್ ಇವನು ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿದಂತಹ ರಾಮಣ್ಣ ದುರ್ಗನವರು ಬಹಳ ಸಂಭಾವಿತ ವ್ಯಕ್ತಿಗಳವರು. ರಾಮಣ್ಣ ದುರ್ಗನವರು ಅವರು ವೇದಿಕೆ ಮೇಲೆ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಹನುಮಂತ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಬಹಳ ಆತ್ಮೀಯ ವ್ಯಕ್ತಿಗಳು ರಮೇಶ್ ಮುರುಗೋಡ್ ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಶಿವು ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಬಹಳ ಆತ್ಮೀಯ ಹುಡುಗ ಅರವಳ್ಳಿ ಗ್ರಾಮದ ಬಹಳ ಆತ್ಮೀಯ ಹುಡುಗ ನಮ್ಮ ಜೊತೆಯಲ್ಲಿ ಬಹಳ ಆತ್ಮೀಯತೆಯನ್ನ ಯಾವುದೇ ಒಂದ ಇವತ್ತ ದವಾಖಾನೆ ಇರಲಿ ಏನೇ ಇರಲಿ ಹಾಸ್ಪಿಟಲ್ ಇರಲಿ ವಿನಾಯಕ ಅಂತೇಳಿ ಫೋನ್ ಮಾಡಿದಾಗ ಬಂದು ನಿಲ್ಲುವಂತ ಹುಡುಗ ಇವತ್ತ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾನೆ. ವಿನಾಯಕ್ ಚಿಂದಿ ಅವನಿಗೆ ರಮೇಶ್ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಏನು ವೇದಿಕೆ ಮೇಲೆ ಆಸೀನರಾದಂತಹ ಬಾಬು ಕಾಕ ಹುಗ ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಸಿದ್ದಾರೂಢ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಪುಂಡ್ಲೇಕ ನೀ ಕಾರ್ಯಕ್ರಮಕ್ಕೆ ಬರ್ಬೇಕಂತ ಅಂದಾಗ ನಾ ಬರ್ತೇನ್ರಿ ಸರ್ ಅಂತೇಳಿ ಬಹಳ ಆತ್ಮೀಯವಾಗಿ ಅವನು ನಮಗೆ ಹೇಳಿದ. ಅದಕ್ಕಾಗಿ ಪುಂಡ್ಲೇಕ್ ಬೋವಿ ಸಾಕಿಣಿ ಕೆಂಗಾಣೂರು ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ವಿಶಾಲ ರಾಮ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ.
ಇನ್ನು ವೇದಿಕೆ ಮೇಲೆ ಆಸೀನರಾದಂತಹ ಮೂಗುಬಸವದ ಅತಿಥಿಗಳು ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ಹನುಮಂತ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿ ನಾಟಕ ಕಂಪನಿಯವರು ಫೋನ್ ಹಚ್ಚಿರು, ನೋಡ್ಪಾ ನಮ್ಗಟ್ಟಿ ಪ್ರಸಾದನವನ್ನ ಏನಾರು ಕೊಡ್ಬೇಕು ಏನಾರು ಹಿಡಿಬೇಕಂತೇಳಿ ಅಂದಾಗ ಅವ ಉಳಪ್ಪ ಬಹಳ ಆತ್ಮೀಯ ಹುಡುಗ ನನಗ್ ಫೋನ್ ಹಚ್ಚಿ ಸರ್ ಹೆಂಗ್ ಮಾಡೋರು ಅಂತೇಳಿ, ನೋಡ್ಪಾ ನೀನ್ ಇಚ್ಛಾ ನೀ ಹೆಂಗ್ ತಿಳಿಯತ್ ಹಂಗ್ ಮಾಡಂತೀನಿ. ಅವ ಈ ಒಂದು ಸ್ಟೇಜ್ ಸೇವೆಯನ್ನ ಒದಗಿಸಿಕೊಟ್ಟಿದ್ದಾರೆ. 5,000 ರೂಪಾಯಿಗಳನ್ನ ಅವರು ಈ ಒಂದು ಕಂಪನಿಗೆ ಪ್ರೋತ್ಸಾಹಧನವನ್ನಾಗಿ ಕೊಟ್ಟಿದ್ದಾರೆ. ಉಳಪ್ಪ ನಂದನವರ್ ಅವರ ತಂದೆ ಶಿವಪ್ಪ ನಂದನವರ್ ವೇದಿಕೆ ಮೇಲೆ ಆಸೀನರಾಗಿದ್ದಾರೆ. ಪೊಲೀಸ್ ವೃತ್ತಿಯಲ್ಲಿ ಪೊಲೀಸರು ಉಳಪ್ಪ ನಂದನವರ್ ಅವರಿಗೆ ರಮೇಶ್ ಮಾದರ್ ಈ ಒಂದು ಕಾರ್ಯಕ್ರಮಕ್ಕೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಸೀನರಾದಂತಹ ಬಹಳ ಒಡನಾಡ ಜೀವಿಗಳು ಮಾದೇವ ಕಾಕ ಹೋಗಾರ್ ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಗಿರೀಶ್ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿ ನನ್ನ ಗೆಳೆಯ ಬಹಳ ಸರಳ ಜೀವಿ, ಯಾಕಂತ ಹೇಳಿದ್ರೆ ನಾವು ಕೂಡೇ ಬೆಳೆದವ್ರು. ಮಲ್ಲಿಕಾರ್ಜುನ ಪೆಂಟೆದ ಇರ್ಬೋದು, ನಮ್ಮ ಚೇರ್ಮನ್ ನಾಗಪ್ಪ ಬೋಸೆಟ್ ಇರ್ಬೋದು, ಇವೆಲ್ಲ ಒಂದ ನಾವೆಲ್ಲ ಏನಲ್ಲ ಕೂಡೇ ಬೆಳೆದವ್ರು, ಕೂಡ ಸಾಲಿ ಕಲ್ತವ್ರು. ಬಹಳ ನನ್ನ ಗೆಳೆಯ, ಬಹಳ ಆತ್ಮೀಯವಾದಂತ ವ್ಯಕ್ತಿ ಮಲ್ಲಿಕಾರ್ಜುನ್. ಉಪನ್ಯಾಸಕರು, ಗಣಾಚಾರಿ ಮಹಾವಿದ್ಯಾಲಯ ಬೈಲೊಂಗಲ್. ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ಅವರಿಗೆ ಮತ್ತು ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಚಾಚು ತಪ್ಪದೆ ಒಂದು ವೇದಿಕೆಯನ್ನು ಹಂಚಿಕೊಳ್ತಿರುವಂತಹ ವ್ಯಕ್ತಿ ಮಹೇಶ್ ಅಬ್ಬಾಯಿ. ಮಹೇಶ್ ಅಬ್ಬಾಯಿ ನಮ್ಮ ಜೊತೆಲಿ ಬಹಳ ಒಡನಾಡಿ, ಯಾವುದೇ ಜಾತ್ರೆ ಉತ್ಸವಗಳಿದ್ರು ಕೂಡ ಅವರು ಅದರಲ್ಲಿ ಯಾವಾಗಲೂ ಕೂಡ ಸಕ್ರಿಯವಾಗಿ ಭಾಗವಹಿಸ್ತಾರು. ಇವತ್ತಿನ ಕಾರ್ಯಕ್ರಮದ ಅತಿಥಿ ಸ್ಥಾನವನ್ನು ಅಲಂಕರಿಸಿಕೊಂಡಂತಹ ಮಹೇಶ್ ಅಬ್ಬಾಯಿ ಅವರಿಗೆ ಹನುಮಂತ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ವೇದಿಕೆ ಮೇಲೆ ಆಸೀನರಾದಂತಹ ಏನು ಒಟ್ಟ 5 ನಿಮಿಷ ಕಾರ್ಯಕ್ರಮ ಮುಗಿಸ್ತಾನೆ ಗಪ್ಕೊಂಡು. ವೇದಿಕೆ ಮೇಲೆ ಆಸೀನರಾದಂತಹ ಪಕ್ಕದ ಅರವಳ್ಳಿ ಗ್ರಾಮದ ಯಲ್ಲಪ್ಪಣ್ಣ ಭಂಡಾರಿ ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನವನ್ನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಮಂಜುನಾಥ್ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಇನ್ನು ವೇದಿಕೆ ಮೇಲೆ ಆಸೀನರಾಗಿ ಸರ್ ಅಂತೇಳಿ ಬಹಳ ಆತ್ಮೀಯವಾಗಿ ನಡೆದುಕೊಳ್ಳುವಂತ ವ್ಯಕ್ತಿ, ವೃತ್ತಿಯಲ್ಲಿ ಡಾಕ್ಟರ್ ಮಲ್ಲಿಕಾರ್ಜುನ ಜಾಲಿಕಾಪ್. ಇವರು ಸ್ಟೇಜ್ ಸೇವೆಗೆ ತಮ್ಮ ಪ್ರೋತ್ಸಾಹಧನವನ್ನ 5,000 ರೂಪಾಯಿಗಳನ್ನ ಪ್ರೋತ್ಸಾಹಧನವನ್ನಾಗಿ ಕೊಟ್ಟಿದ್ದಾರೆ. ಅವರು ವೇದಿಕೆ ಮೇಲೆ ಆಸೀನರಾಗಿ ಅತಿಥಿ ಸ್ಥಾನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಮುತ್ತು ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ.
ವೇದಿಕೆ ಮೇಲೆ ಪರಪ್ ಕಾಕ ನಂದನ್ ಅವರು, ಪರಪ್ ಕಾಕ ನಂದನ್ ಅವರು ಪಾರಿಜಾತಕ್ಕಾಗಿ ಇಡೀ ತಮ್ಮ ಜೀವನವನ್ನ ಸವಿಸಿದಂಥವ್ರು. ನಾಟ್ಯ ಕಲೆಯಲ್ಲಿ ಅವರು ಬಹಳ ಅಪರೂಪವಾದ ಪ್ರತಿಭೆ, ಹಾಸ್ಯ ಪಾತ್ರದಲ್ಲಿಯೂ ಕೂಡ ಏನಲ್ಲ ಮಿಂಚಿದವರು. ಈಗಲೂ ಕೂಡ ಅವರ ಹೆಸರು ದ್ವಿತೀಯ ಪಾತ್ರ ಇರಲ್ಲ. ಬಹಳ ಇದರ ವ್ಯಕ್ತಿಗಳು. ಪಾರಿಜಾತ ಅಂದ್ರೆ ದೊಡ್ಡ ಹುರುಪ ಅವರಿಗೆ ಇರಲ್ಲ. ಪರಪ್ ಕಾಕ ನಂದನ್ ಅವರು ಬಂದು ಇಲ್ಲಿ ಮಾಲಾರ್ಪಣೆ ಮಾಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಪರಪ್ ಕಾಕ ನಂದನ್ ಅವರು, ಪರಪ್ ಕಾಕ ನಂದನ್ ಅವರು ವೇದಿಕೆ ಎತ್ತ ಬಂದು ಮಾಲಾರ್ಪಣೆ ಮಾಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಪಾರಿಜಾತಕ್ಕಾಗಿ ತಮ್ಮ ಇಡೀ ಜೀವನವನ್ನ ತ್ಯಾಗ ಮಾಡಿದಾರೆ ಅವರು. ಪಾರಿಜಾತಕ್ಕಾಗಿ ಇರಲ್ಲ. ಯಾರಂತ ಕೇಳಿರ ಪರಪ್ ಕಾಕ ನಂದನ್ ಅವರು ಇವತ್ತು ವೇದಿಕೆ ಮೇಲೆ ಅವರಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಈ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತ ಮಾಡಿಕೊಳ್ಳೋಣ. ಅದೇ ರೀತಿಯಾಗಿ ಹರಿಜನಕೇರಿಯ ಹಿರಿಯರು ಭೀಮಪ್ಪ ಮಾದರ್ ವೇದಿಕೆ ಮೇಲೆ ಆಸೀನರಾಗಿ ಅತಿ ಸ್ಥಾನ ಅಲಂಕರಿಸಿಕೊಂಡಿದ್ದಾರೆ. ಅವರಿಗೆ ಚೇತನ್ ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಏನು ಈ ಕಂಪನಿಗೆ ಸಾಕಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟಂತಹ ಈ ನಾಟಕ ಯಾವಾಗ ಚಾಲು ಆಗೈತಲ್ಲ ಅವಾಗಿನಿಂದ ಮರ್ಯಾಪ್ಪ ಮಣಿಗೆ ಆಯ್ತಲ್ಲ. ಅದಕ್ಕಾಗಿ ಮರ್ಯಾಪ್ಪ ಏನಲ್ಲ, ಮರ್ಯಾಪ್ಪ ಈ ನಾಟಕದ ಒಂದು ರೂವಾರಿ. ಅವನು ವೇದಿಕೆಯ ಮೇಲೆ ಬಂದು ಸಿದ್ಧಾರೂಢ ಮಾದರ್ ಇವನು ಮರ್ಯಾಪ್ಪನಿಗೆ ಮಾಲಾರ್ಪಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಂಜುನಾಥ್ ಪರಪ್ಪ ಬೋಸೆಟ್ಟಿ, ಮಂಜುನಾಥ್ ಪರಪ್ಪ ಬೋಸೆಟ್ಟಿ ಅವರು ಮಲಪ್ರಭಾ ರಕ್ತ ತಪಾಸಣಾ ಕೇಂದ್ರ ಬೆಳವಡಿ ಸಾಕಿನ್ ಜಾಲಿಕೊಪ್ಪ ಇವರಿಗೆ ಮಂಜು ಮಾದರ್ ಮಾಲಾರ್ಪಣೆ ಮಾಡೋದ್ರ ಮುಖಾಂತರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಆಸೀನರಾಗಿ ಈ ಒಂದು ಹೋದ ವರ್ಷನು ಅವರು ಮಾಲಾರ್ಪಣೆ ಸೇವೆಯನ್ನು ಮಾಡಿದ್ರು. ಫಕೀರಪ್ಪ ಶಿವಸನ ಈ ವರ್ಷನು ಅವರು ಎಲ್ಲ ಮಾಲಾರ್ಪಣೆ ಸೇವೆಯನ್ನು ಗೈದಾರ. ಎಲ್ಲ ಗಣ್ಯಮಾನ್ಯರಿಗೆ ಮಾಲಾರ್ಪಣೆ ಸೇವೆಯನ್ನ ಮಾಲೆಯನ್ನು ತಂದು ಕೊಟ್ಟಾರು. ಯಾರಂತ ಕೇಳಿರ ಫಕೀರಪ್ಪ ಶಿವಸನ ಅವರು. ಫಕೀರ ನೀ ಎಲ್ಲಿದ್ದರೂ ವೇದಿಕೆ ಅಂತ ಬರ್ಬೇಕ. ಫಕೀರಪ್ಪ ಶಿವಸನ್ನವರ್ ಎಲ್ಲಿದ್ದರೂ ವೇದಿಕೆ ಎತ್ತ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಫಕೀರಪ್ಪ ಶಿವಸನ್ನವರ್ ಎಲ್ಲಿದ್ದರೂ ವೇದಿಕೆ ಎತ್ತ ಬರಬೇಕು. ನಿಮ್ಮ ಸೇವೆ ಅನುಪಮವಾದದ್ದು ಆದ ಕಾರಣ ನೀವು ಎಲ್ಲಿದ್ದರೂ ವೇದಿಕೆ ಎತ್ತ ಬರಬೇಕೆಂದು ಕೇಳಿಕೊಳ್ಳುತ್ತೇನೆ. ಅವ್ರ ಪರವಾಗಿ ನೋಡ್ರಿ ಯಾರು ಬರ. ಅದೇ ರೀತಿಯಾಗಿ ವೇದಿಕೆ ಮೇಲೆ ಆಸೀನರಾದಂತಹ ಸಿದ್ದಪ್ಪ ಮಾದಾರಿ ಇವರಿಗೆ ಸಂತೋಷ್ ಮಾದಾರಿ ಇವನು ಮಾಲಾರ್ಪಣೆ ಮಾಡಿದ ಕಾರ್ಯಕ್ರಮವನ್ನು ಸ್ವಾಗತ ಮಾಡಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇನೆ. ಬಂದ ಫಕೀರ ಅವ ಸೇವೆ ಮಾಡಿದ್ದ. ಈ ವರ್ಷ ವಾಲ್ಯ ಅಲ್ಲಲ್ಲ, ನಾನು ನಿಮ್ ಕೂಡ ಇರ್ತಂತವ್ರಿ ಯಾವಾಗ್ಲೂ ಅಂತೇಳಿ ಅವ ಮಾಲಾರ್ಪಣೆ ಎಲ್ಲ ಮಾಲೆಯನ್ನು ತಂದು ಕೊಟ್ಟಾನು. ಬಹಳ ಸೇವೆ ಮಾಡಿದನು ಹುಡುಗ. ಅದಕ್ಕಾಗಿ
ಅವರ ಪರವಾಗಿ ಅವರ ಮಾವನಾದಂತಹ ಬಸವರಾಜ್ ಇವರು ಈ ಒಂದು ಮಾಲಾರ್ಪಣೆಯನ್ನ ಮಾಡಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತೇವೆ. ಕಳೆದ ವರ್ಷ ಆ ಒಂದು ಸ್ಟೇಜ್ ಸೇವೆಯನ್ನು ಒದಗಿಸಿದರು. ಯಾರಂತ ಕೇಳಿರ ಈ ವರ್ಷ ಇದಾಗಲಿಲ್ಲ. ಆದ್ರೆ ವೇದಿಕೆ ಮೇಲೆ ಆಸೀನರ ಯತಿ ಸ್ಥಾನ ಅಲಂಕರಿಸಿದಂತಹ ಬಹಳ ಸರಳ ವ್ಯಕ್ತಿ ಮುತ್ತಣ್ಣ ಮಾದರ್, ಅವನಿಗೆ ಗಿರೀಶ್ ಮಾದರ್ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಮಾಲಾರ್ಪಣೆಯನ್ನ ಸ್ವೀಕರಿಸಿದಂತಹ ಪೂಜ್ಯರಿಗೆ ಹಾಗೂ ಎಲ್ಲ ಗಣ್ಯಮಾನ್ಯರಿಗೆ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೆ ಹೃತ್ಪೂರ್ವಕವಾದಂತಹ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರುತ್ತೇನೆ. ಅದೇ ರೀತಿಯಾಗಿ ಸಂಗೀತ ಬಳಗ ಹಾರ್ಮೋನಿಯಂ ಮಾಸ್ತರ್ ಬಹಳ ಇದಾವ್, ಎಲ್ಲರ ಜೊತೆ ಬೆರೆಯುವಂತವ್ರು ಸಿದ್ದಪ್ಪ ಬೆಳ್ಳಿಕಟ್ಟಿ ಅವರು ಎಲ್ಲರಲ್ಲಿ ಅವರಿಗೆ ಮರಿಯಪ್ಪ ಮಾದರ್ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳೋದು. ಮರಿಯಪ್ಪ ಚಂದ್ರ ಕೆಳಗಿಳಿ ಹೇಳ್ದ ಅಟ್ರಿಗೆ ಮೇಲೆ ಹಾಕ್ಬಿಡ. ಕುಮಾರ್ ಗಾಣಿಯರು ಎಲ್ಲಿದ್ದವರು ವೇದಿಕೆ ಹತ್ತ ಬರಬೇಕು. ಕುಮಾರ್ ಗಾಣಿಯರು ಕರೆಯಾತಾರ ಇಲ್ಲಿ, ಎಲ್ಲಿದ್ದವರು ವೇದಿಕೆ ಹತ್ತ ಬರಬೇಕು. ಒಬ್ರು ಹೇಳಿರಿ. ಎಲ್ಲ ಸಂಗೀತ ಬಳಗಕ್ಕೆ ಒಗಿಬೇಡ್ರೆ. ಮರಿಯಪ್ಪ ಒಗಿಬೇಡ, ಪದ್ಧತಿ ಅಲ್ಲ. ಕೆಳಗಿಳಿಸಲಿ, ಇಳಿನಿ ಕೆಳಗ ಇಳ್ದು ಹಾಕ. ತೊಂಬರಿ ಹುಡುಗರ ಒಬ್ರು ಇಳಿದು ಬರ್ರಿ ಅಲ್ಲಿ. ಅಪ್ಪ ಇಳಪ್ಪ, ಮರಿಯಪ್ಪ ಕೊಡ ಅವ್ರ ಕೈಯಾಗ ಕೊಡ. ಇಲ್ಲಿ ಸಾಹೇಬ್ರಿ ಮಾಲಾರ್ಪಣೆಯನ್ನ ಸ್ವೀಕರಿಸಿದಂತ ಮಾಲಾರ್ಪಣೆ ಮಾಡಿಯವರೆಲ್ಲ ಧನ್ಯವಾದಗಳು. ಇನ್ನ ಅಲ್ಲ ಸಂಕ್ರಮಣ ಜಾತ್ರೆ ಒಳಗ ಟ್ರಾಫಿಕ್ ಪೊಲೀಸರಂತೆ ಅಲ್ಲಿ ಎಲ್ಲ ವಾಹನಗಳನ್ನು ಇದನ್ನ ಮಾಡಿ ಬಹಳ ಸಹಕಾರ ಮಾಡಿದ್ರ ಜನರಿಗೆ. ಅವರ ಅದನ್ನೆಲ್ಲ ನೀವೆಲ್ಲ ನೋಡಿರ್ಬೇಕು ಕಂಡಿಲೆ. ಯಾರಂತ ಕೇಳಿರ ಹನುಮಂತ ಬೋವಿ ಅವರಿಗೆ ಇಲ್ಲ ಮಂಜುನಾಥ ಮಾದರ್ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸರ ಕುಮಾರ್ ಸರ ಒಂದ್ ಸ್ವಲ್ಪ ಬರ್ರಿಪ್ಪ. ಈಗ ಹನುಮಂತ ನಿನ್ನ ನಾನ ಮಾಲಿ ಆಗ್ತಾನಪ್ಪ, ಎಲ್ಲಿದ್ರು ಕೆಳಗ ಇನ್ನ ಅದಾನಲ್ಲ. ಇನ್ನ ನಿರೂಪಣೆ ಮಾಡಿರ್ತಕ್ಕಂಥ ನಾಟಕ ಕಂಪನಿಯವ್ರಿಗೆ ನಮ್ಮ ಕಂಪನಿ ಮಾಲಕರಾಗಿರ್ತಕ್ಕಂಥ ಬಸವರಾಜ್ ಬೋಜೆಟ್ಟಿ ಅವರು ಮಾಲಾರ್ಪಣೆ ಮಾಡ್ಬೇಕು.
ಮಾಲಾರ್ಪಣೆ ಕಾರ್ಯಕ್ರಮ ಮುಗಿಯಿತು. ಏನು ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಬಂದ ಬರೋಣ. ಆಗೈತಿ. ಈ ನಾಟಕದ ಈ ಒಂದು ಮಕರ ಸಂಕ್ರಮಣದ ಅಂಗವಾಗಿ ಏರ್ಪಡಿಸುವಂತಹ ಈ ಒಂದು ಮಲಪ್ರಭಾ ತೀರದಲ್ಲಿ ಗರ್ಜಿಸುವ ಹುಲಿ ಅನ್ನುವಂತಹ ಸುಂದರ ಸಾಮಾಜಿಕ ನಾಟಕದ ಉದ್ಘಾಟನಾ ಕಾರ್ಯಕ್ರಮ ಈ ಸದ್ಯ ನಡೆಯಲಿದೆ. ಆ ಕಾರ್ಯಕ್ರಮವನ್ನ ಉದ್ಘಾಟಕರಾಗಿ ಆಗಮಿಸಿದಂತಹ ಪಕ್ಕದ ಅರವಳ್ಳಿಯ ಶ್ರೀ ಬಸನಗೌಡರು ಎಸ್ ಪಾಟೀಲ್ ಬಸನಗೌಡರು ಎಸ್ ಪಾಟೀಲ್ ಇವರು ಈ ನಾಟಕದ ಉದ್ಘಾಟನೆಯನ್ನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಾಟಕದ ಉದ್ಘಾಟನಾ ಕಾರ್ಯಕ್ರಮವನ್ನು ಬಸನಗೌಡರು ಎಸ್ ಪಾಟೀಲ್ ಅರವಳ್ಳಿ ಅವರು ಅವರೆಲ್ಲ ಗಣ್ಯಮಾನ್ಯರು ಗೌಡಿಕೊಡು. ವೇದಿಕೆ ಮೇಲೆ ಆಸೀನರಾಗಿ ದಿವ್ಯ ಸಾನ್ನಿಧ್ಯವನ್ನ ಅಲಂಕರಿಸಿದಂತಹ ಶ್ರೀ ಶಿವಾನಂದ ಮಹಾಸ್ವಾಮಿಗಳು ತಪೋಕ್ಷೇತ್ರ ಜಾಲಿಕೊಪ್ಪಿ ಅವರು ಕನ್ನಡ ನಮಗೆ ಆಶೀರ್ವಚನ ಮಾಡಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇವೆ. ಅಮೃತಾತ್ಮ ಬಂಧುಗಳೇ, ಜಾಲಿಕೊಪ್ಪ ಗ್ರಾಮದ ಈ ಕಲಾರಂಗ ವೇದಿಕೆ ಮೇಲೆ ಆಸೀನರಾದಂಥ ಈ ಊರಿನ ಎಲ್ಲ ಗಣ್ಯಮಾನ್ಯರೇ, ಕಲಾಭಿಮಾನಿಗಳಾಗಿ ಪ್ರೇಕ್ಷಕರಾಗಿ ನಮ್ಮ ಮುಂದೆ ಕುಂತಂತ ಎಲ್ಲ ಬಂಧು ಭಗಿನಿಯರೇ, ನಿಮ್ಮೆಲ್ಲರಿಗೂ ಮಕರ ಸಂಕ್ರಾಂತಿ ಹಾರ್ದಿಕ ಶುಭಾಶಯಗಳು. ಈ ಜಾಲಿಕೊಪ್ಪ ಗ್ರಾಮ ಪ್ರಾಯಶಃ ಗ್ರಾಮೀಣ ಕಲೆಯನ್ನು ಇವತ್ತು ಜೀವಂತವಾಗಿ ಉಳಿಸಿಕೊಂಡು ಬಂದಿದೆ ಅನ್ಲಿಕ್ಕೆ ಈ ಒಂದು ನಾಟಕವೇ ಉದಾಹರಣೆ. ಈ ನಾಟಕ ಯಶಸ್ಸಾಗಲಿ, ಕಲೆಗೆ ಪ್ರೋತ್ಸಾಹ ಸಿಗಲಿ ಅಂತೇಳಿ ಶುಭ ಹಾರೈಕೆ ಮಾಡ್ತಾ ನನ್ನ ಎರಡು ಮಾತುಗಳು ಮುಗಿಸ್ತೇನೆ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ನಮ್ಮೆಲ್ಲರಿಗೆ ಆಶೀರ್ವಾದ ನೀಡಿದಂತಹ ಶಿವಾನಂದ ಮಹಾಸ್ವಾಮಿಗಳಿಗೆ ಧನ್ಯವಾದಗಳು. ಈಗ ಎಲ್ಲರೂ ನೀವು